ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚೈತ್ರ. ಇದು ನಾವು ಹೊಸಮನೆ ಹಾಲು ಕುಸ್ತಾ ಇರೋದು. ಹಾಲು ಕಿಸಿ ಇನ್ನೇನಿವ 15 ದಿನ ಆಯ್ತಾ ಬಂತು. ವೀಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡೋದು ಲೇಟ್ ಆಯಿತು. ಸ್ವಲ್ಪ ಮನೇಲಿ ಸಾಮಾನುಗಳು ಜೋಡಿಸ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಕೆಲಸದಿಂದ ಆಗಲಿಲ್ಲ. ಅದರಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸಾರಿ. ನಾವು ಹಾಲು ಕುಸಿದು ಬಂದು ಏಪ್ರಿಲ್ 5ನೇ ತಾರೀಕು ಬೆಳಗ್ಗೆನೇ ಬೇಗ ಎದ್ದು ಬಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಾನು ನೈಟೇ ಬಂದು ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿ ಹೋಗಿದ್ದೆ. ಇಲ್ಲೇ ನಮ್ಮ ಮಾಮಾರ ಮನೆಯಲ್ಲೇ ಇದ್ದುದರಿಂದ 5:30 ಹಂಗೆ ಬಂದ್ವಿ ಹಾಲು ಉಗ್ಸೋಣ ಅಂತ. ದೇವ್ರ ಮನೆ ಇಲ್ದಿರೋದ್ರಿಂದ ಅಡುಗೆ ಮನೆಯಲ್ಲೇ ಇಟ್ಕೊಂಡು ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ. ಆಮೇಲೆ ದೇವ್ರ ಮನೆ ತಂದಮೇಲೆ ಅಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೋಬೇಕು. ಇವಾಗ ಸದ್ಯಕ್ಕೆ ಹಾಲು ಉಗ್ಸೋ ಗಂಟ ಇಲ್ಲಿರಲಿ ಅಂತ ಇಟ್ಟಿದ್ದೀನಿ ಅಷ್ಟೇ. ಇನ್ನೆಲ್ಲ ಕ್ಲೀನ್ ಆದಮೇಲೆ ಎತ್ಕೊಂಡೋಗಿ ದೇವ್ರ ಮನೆಗೆ ಅಂತ ಒಂದು ಪುಟ್ಟು ಗೂಡನ್ನ ಆರ್ಡ್ರ್ ಮಾಡಿದ್ದೀವಿ. ಅದು ಬಂದಮೇಲೆ ಅಲ್ಲಿ ಇಟ್ಕೊತೀವಿ. ತುಂಬಾ ಚೆನ್ನಾಗಾಯಿತು. ಇದು ನಾವು ಬಂದು ಕುಮಾರಸ್ವಾಮಿ ಬೆಟ್ಟಲ್ಲಿ ಮನೇನ ಮಾಡಿರೋದು. ಸಿಕ್ಕಾಪಟ್ಟೆ ಹುಡುಕಿದ್ದೀವಿ, ಮನೇನ ಸಿಕ್ಕಿರಲಿಲ್ಲ. ಅಂದರೆ ನಮಗೆ ಒಂದು ವಾಸ್ತು ಪ್ರಕಾರ ಪ್ರಸನ್ನ ಜಾಸ್ತಿ ವಾಸ್ತು ನಂಬೋದ್ರಿಂದ ವಾಸ್ತು ಪ್ರಕಾರನೇ ಹುಡುಕ್ತಿದ್ವಿ. ಅದರಿಂದ ಸ್ವಲ್ಪ ಲೇಟೇ ಆಯಿತು ಅಂತಲೇ ಹೇಳ್ಬೋದು ಸಿಕ್ಕೋದು. ಇನ್ನೇನು ಜನವರಿಯಿಂದನೂ ಹುಡುಕಿದ್ದೀವಿ. ಒಂದು ಮನೆ ಚೆನ್ನಾಗಿರ್ತಿತ್ತು, ವಾಸ್ತು ಸಿಗ್ತಿರ್ಲಿಲ್ಲ. ವಾಸ್ತು ಎಲ್ಲ ಚೆನ್ನಾಗಿದ್ದರೆ ಓನರ್ ಜೊತೆ ಅಂದರೆ ಕೆಳಗಡೆ ಇರ್ತಿದ್ರು, ಇಲ್ಲ ಮೇಲ್ಗಡೆ ಇರ್ತಿದ್ರು. ಈ ಥರ ಓನರ್ಗಳ ಹತ್ರ ಇರಬಾರ್ದು ಅಂದ್ಬಿಟ್ಟೆ ನಾವು ನೋಡಿ ಮಾಡಿ ಮಾಡ್ಕೊಂಡಿದ್ದು. ಇನ್ನೊಂದು ಹೇಳಬೇಕು ಅಂದರೆ, ಈ ಮನೇನ ಹುಡ್ಕೋತವಿಂದ ಹಿಡ್ದು ಮನೆ ಕ್ಲೀನಿಂಗು, ಮನೆ ಪೇಂಟಿಂಗ್ ಕೆಲಸದ ಪ್ರತಿಯೊಂದು ನಮ್ಮ ಮಾಮ ಆಗ್ಬೋದು, ನಮ್ಮ ಅತ್ತೆ ಆಗ್ಬೋದು ಮುಂದೆ ನಿಂತ್ಕೊಂಡು ನಮ್ಮಿಬ್ರಿಗಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟು ಅನ್ನೋದಕ್ಕಿಂತ ಮನೆ ಕ್ಲೀನಿಂಗಿಂದ ಹಿಡ್ದು ಮನೆ ಪೇಂಟಿಂಗ್ಗೆ ಪ್ರತಿಯೊಂದಕ್ಕೂ ಅವರೇ ಮುಂದೆ ನಿಂತು ಎಲ್ಲ ಮಾಡಿದ್ದಾರೆ. ನಾನಂತೂ ಏನೂ ಮಾಡೇ ಇಲ್ಲ ಅಂತಲೇ ಹೇಳ್ಬೋದು. ಕ್ಲೀನಿಂಗ್ ಆಗ್ಬೋದು, ಪೇಂಟಿಂಗ್ ಕೆಲಸದಲ್ಲಿ ಬಂದು ನಿಂತ್ಕೊಂಡು ನೋಡ್ಕೊಳ್ಳೋದು ಏನೂ ಮಾಡಿಲ್ಲ. ಯಾಕಂದರೆ ಅಲ್ಲಿ ನಮ್ಗೆ ಸ್ವಲ್ಪ ದೂರ ಇದ್ದದ್ರಿಂದ ನಮ್ಮ ಮಾಮನೇ ಕೀ ಎಲ್ಲ ಇಸ್ಕೊಂಡು ನಾವು ನೋಡ್ಕೊತೀವಿ. ಅದೇನು ನೀನು ಅಲ್ಲಿ ಆ ಮನೆ ತಾವು ಮಾಡ್ಕೊ, ನೀನೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡ್ಬಿಟ್ಟು ವಿತಿನ್ 2-3 ಡೇಸಲ್ಲೇ ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಟ್ಟು ಎಲ್ಲ ಪ್ರತಿಯೊಂದು ಮಾಡಿದ್ರು. ನಾವು ಹಾಲು ಉಗ್ಸೋದು ನಾಳೆ ಅಂತ ನಾವು ಕುಮಾರಸ್ವಾಮಿ ಲೇಔಟಿಗೆ ಬಂದಿದ್ದು. ಪ್ರಸನ್ನ ಕೂಡ ಬೆಳಗ್ಗೆ ಹೋದರೆ ಬರ್ತಿದ್ದೆ, ನೈಟ್ ಆಗ್ತಿದ್ದರಿಂದ ಪರವಾಗಿಲ್ಲ, ನಾವಿಲ್ಲಿ ನೋಡ್ಕೊತೀವಿ, ನೀವೆಲ್ಲಿ ಮಾಡ್ಕೊಳ್ರಿ ಅಂತಂದರು. ಈ ವಿಡಿಯೋ ಮುಖಾಂತರ ಅವ್ರು ಗೆದ್ರಿಗಂತೂ ನಾನು ಹೇಳಲಿಲ್ಲ. ವಿಡಿಯೋ ಮುಖಾಂತರ ನಾನು ಹೇಳೋದೇನೆಂದರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಮನೆದು ಒಂದು ಎಂಟಿ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ತುಂಬಾ ನಾನು ಅಂದ್ಕೊಂಡಿದ್ದಕ್ಕಿಂತ 2 ಪಟ್ಟಲ್ಲ 3 ಪಟ್ಟು 4 ಪಟ್ಟು ಅಂತಲೇ ಹೇಳ್ಬೋದು. ದೇವ್ರು ನನಗೆ ಕೊಟ್ಟಿರೋದು. ನಮ್ಗೆ ರಾಘವೇಂದ್ರ ಸ್ವಾಮಿ ನಾನು ಯಾವತ್ತೂ ಕೈ ಬಿಟ್ಟಲ್ಲ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ಅನ್ನೋರು ಆಡ್ಕೊಳ್ಳೋರು ಮುಂದೆ ಎಲ್ಲ ಚೆನ್ನಾಗಿಟ್ಟಿದ್ದಾನೆ. ಇವತ್ತು ಅಂದರು, ನೀನಿನ್ನೂ ಮನೆ ಇಟ್ಟಾಡ್ತೀಯಾ ಹಂಗೆ ಹಿಂಗೆ ಅಂತ. ಅವ್ರ ಮುಂದೆ ದೇವರು ನನ್ನ ತುಂಬಾ ಚೆನ್ನಾಗಿಟ್ಟಿದ್ದಾನೆ. ಅವತ್ತು ಅವರು ನನ್ನನ್ನು ಅಂದೇ ಆಡಿದ್ದಕ್ಕೆ ಅನಿಸುತ್ತೆ ದೇವರು, ನೀನೇನು ಮಾಡಿದ್ಯಾ, ನಿನ್ನ ಕರ್ಮ ಫಲನ ನಿನಗೆ ಕೊಡ್ತೀನಿ ಅಂದ್ಬಿಟ್ಟು ನನಗೆ ಕೊಟ್ಟಿದ್ದಾನೆ ಅಂತ ನಾನಿವತ್ತು ದೇವ್ರನ್ನ ನಂಬಿದ್ದೀನಿ. ಇದು ವಿಡಿಯೋ ಮಾಡ್ತಾ ಇರೋದು ನಾನು ಫಸ್ಟ್ ಹೇಳಿದ್ದೆ ಬುಕ್ ಬರೀತಿದ್ದ್ರ ಬಗ್ಗೆ. ಈ ಥರ ಬರೆದ್ರೆ ನಾನು ಇನ್ನೂ ಏನೇನೋ ಬರೆದಿದ್ದೀನಿ, ಅದನ್ನು ನಾನು ಪೂರ್ತಿ ಹಾಕೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ನನಗೆ ಕಮ್ಮಿ ಬಾಡಿಗೆ ಮನೆ ಸಿಕ್ಕಿದ್ರೆ ಥ್ಯಾಂಕ್ ಯು ಅಂತ ಹೇಳಿದೆ ಗಾಡ್ಗೆ. ಯೂನಿವರ್ಸ್ ನನಗೆ ಹಂಗೆ ಕೊಟ್ಟಿದೆ, ಕಮ್ಮಿಗೆ ಆಗಲಿ ಚೆನ್ನಾಗಿರೋದು. ನಾನು ಇವತ್ತಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ದೇವ್ರಿಗೆ. ನಾನು ಯಾವಾಗಲೂ ಯೂನಿವರ್ಸ್ಗೆ ಗ್ರೇಟ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ. ಪ್ರತಿ ಸೆಕೆಂಡು ನಾನು ಕೂತಿದ್ರು ನಿಂತಿದ್ರು ಕೂಡ ನಾನು ಯೂನಿವರ್ಸ್ಗೆ ಅಷ್ಟೇ ನಾನು ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್. ಇವತ್ತು ಈ ಕ್ಷಣವೂ ಕೂಡ. ಅದಾದಮೇಲೆ ಎಲ್ಲ ಸಾಮಾನೆಲ್ಲ ಜೋಡಿಸ್ಕೋಬೇಕಾಯ್ತು, ಜೋಡಿಸ್ಕೊಂಡೆ. ವಿಡಿಯೋ ಮುಖಾಂತರ ಇನ್ನೊಂದು ಹೇಳಬೇಕು, ಒಂದು ಸ್ವಲ್ಪ ಜನಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ. ಇನ್ನೊಬ್ಬರು ಕಂಡೋರ ಮನೆ ಹೆಣ್ಮಕ್ಳು ಬಗ್ಗೆ ಆಗ್ಬೋದು, ಕಂಡೋರ ಮಕ್ಕಳು ಬಗ್ಗೆ ಆಗ್ಬೋದು, ಕಂಡೋರ ಮಕ್ಕಳು ಕಂಡೋರ ಹೆಂಡ್ತಿ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಿ. ಅವ್ರು ಸಾಲ ಮಾಡಿರ್ತಾರೆ, ತೀರ್ಸ್ಕೊತಾರೆ. ಕೂತ್ಕೊಂಡು ಅವ್ರು ಅಷ್ಟು ಸಾಲ ಮಾಡಿದ್ದಾರೆ, ಇಷ್ಟು ಸಾಲ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋದು ಬಿಟ್ಬಿಡಿ. ನಾನು ಇವತ್ತಿಗೂ ಹೇಳೋದು ಒಂದೇ, ಸಾಲ ಮಾಡಿದ್ದೀವಿ, ತೀರ್ಸೋದು ನಮ್ಗೆ ಗೊತ್ತು. ಇವತ್ತಿಗೂ ಸಾಲ ಮಾಡಿದ್ದಾರೆ ಅಂತ ಬಂದು ನೀವು ಯಾರು ಕಟ್ಟೋದಾಗಲಿ ತೀರ್ಸೋದಾಗಲಿ ಮಾಡ್ತಿಲ್ಲ. ಮಾಡಿರೋದು ನನ್ನ ಗಂಡ ಮಾಡಿರೋದು ಸಾಲ ನನ್ನ ಗಂಡ ತೀರಿಸ್ತಾನೆ. ನೀವು ಯಾರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಿ. 4 ಜನ ಗುಂಪಲ್ಲಿ ಕುತ್ಕೊಬಿಡ್ತೀರಾ, ಅವ್ನು ಹಂಗೆ ಮಾಡ್ದ ಹಿಂಗೆ ಮಾಡ್ದ, ಅಷ್ಟು ಸಾಲ ಮಾಡ್ದ ಇಷ್ಟು ಸಾಲ ಮಾಡ್ದ. ಯಾಕೆ ಬೇಕು ನಿಮಗೆ? ಒಬ್ರ ಬಗ್ಗೆ ಮಾತಾಡಿದ್ರೆ ನಿಮಗೆ ಹೊಡಿತದೆ, ಹೊಡ್ಸ್ಕೋಬೇಕಾಗತ್ತೆ. ಇವತ್ತು ನಾನು ಈ ಸ್ಥಿತಿಲಿ ಇದ್ದೀನಿ ಅಂತ ಆಡ್ಕೊಳ್ಳೋರು 100 ಜನ ಇರ್ಬೋದು. ಇವತ್ತು ಈ ಸ್ಥಿತಿಗೆ ಬಂದಿರೋದಕ್ಕೆ ಅವತ್ತು ನಮ್ಮೋರು ತಮ್ಮೋರು ಅಂತ ಎಲ್ಲರನ್ನೂ ಮನೆಗೆ ಸೇರಿಸ್ಕೊಂಡೋದಕ್ಕೆ ಇವತ್ತು ನಿಮ್ಮೋರು ಯಾರು ನಿನ್ನೋರು ಯಾರು ಅಂತ ದೇವರು ತೋರ್ಸೋಕ್ಕೆ ಅಂತಲೇ ಇವತ್ತು ಈ ಕಷ್ಟ ಕೊಟ್ಟಿದ್ದಾನೆ. ಅದನ್ನು ನಾನು ಎಷ್ಟೇ ಕಷ್ಟ ಬಂದರೂ ಜಯಿಸ್ಕೊಂಡು ಮುಂದೆ ಹೋಯ್ತಾ ಇರೋದಕ್ಕೆ ಇವತ್ತು ಇಷ್ಟು ಚೆನ್ನಾಗಿರೋದು. ಕಾರಿದ್ದಾಗ ಹೆಂಗೆ, ಆಟೋ ಬಂದಮೇಲೆ ಹೆಂಗೆ, ಕಾರಿದ್ದಾಗ ಸುತ್ತಾಡೋಕ್ಕೆ ಎಷ್ಟು ಜನ ಇದ್ದರು, ಆಟೋ ಬಂದಮೇಲೆ ಹೆಂಗೆ ಬಂದಿದ್ದಾರೆ, ಎಲ್ಲದಕ್ಕೂ ಉತ್ತರ ಈಗ ಸಿಗ್ತಿದೆ. ಇದ್ರ ಮೇಲೆ ಈ ಟಾಪಿಕ್ ಬಗ್ಗೆ ನನಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ.
ಅದಾದಮೇಲೆ ನೈಟೇ ಮನೆಗೆ ಐಟಮ್ ಎಲ್ಲ ಪ್ರಸನ್ನ ತಂದು ಹಾಕಿದ್ರು. ಬೆಳಗ್ಗೆ ಎದ್ದು ಇದು ಮಾರನೇ ದಿನದ ವಿಡಿಯೋ. ಅಡುಗೆ ಮನೆ ಫಸ್ಟ್ ಜೋಡಿಸ್ಕೊಬಿಟ್ಟೆ, ಯಾಕಂದರೆ ಗುಂಡುಗೂ ಬಿಟ್ಟುಗೂ ನಾಷ್ಟ ಒಂದೇ ಮಾಡಿಸಿದ್ದು. ಮಧ್ಯಾಹ್ನ ಊಟಕ್ಕೆ ಮಾಡಬೇಕಾಗಿತ್ತು. ಗುಂಡನ್ನ ಮಲಗಿಸ್ಬೇಕು ಇನ್ನೇನು. ಅವ್ನು ಮಲ್ಗೋಕ್ಕೆ ಮುಂಚೆ ಫಸ್ಟು ಬಟ್ಟೆ ಜೋಡಿಸ್ಕೊಬಿಟ್ರೆ ಮಂಚದ ಮೇಲೆ ಒಂದು ಸ್ವಲ್ಪ ಖಾಲಿ ಆಗುತ್ತೆ, ಆವಾಗ ಅವನ್ನ ಮಲಗಿಸ್ಕೊಬೋದು ಅಂದ್ಬಿಟ್ಟು ಎಲ್ಲ ಫಸ್ಟು ಮಂಚದ ಮೇಲೆ ಎಲ್ಲ ಖಾಲಿ ಮಾಡ್ತಾಯಿದ್ದೀನಿ. ಅವ್ನು ಮಲಗಿಸ್ಬಿಟ್ರೆ ಆಮೇಲೆ ಅಡುಗೆ ಮಾಡ್ಬೋದು, ಅವ್ನು ಎದ್ಮೇಲೆ ಊಟಕ್ಕೆ ಕೊಡ್ಬೋದು ಅಂತ. ಈ ಮನೆ ಅಂತೂ ನನಗೆ ದೊಡ್ಡದಾಗಿರೋದ್ರಿಂದ ಎಲ್ಲಿ ಏನೇನು ಇಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹಂಗೆ ಹಿಂಗೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೀನಿ. ಮುಂದೆ ಹೋಗ್ತಾ ಎಲ್ಲ ಮನೆಗೆ ಐಟಮ್ಗಳು ತಂದಾದಮೇಲೆ ನಾನು ಹೆಂಗೆ ಜೋಡಿಸ್ದೆ ಅಂತ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ಇದಾದಮೇಲೆ ಇದು ಮೇಲ್ಗಡೆ ಮನೆಯಲ್ಲಿರೋದು ಶೇಟ್ ಹುಡುಗಿ. ನಮ್ಮ ಗುಂಡನ್ನ ಬುಟ್ಟಿಗೆ ಹಾಕ್ಕೊಂಡು ಆಡಿಸ್ತಿದ್ರು. ಅವನು ಹತ್ರೊಳಗೆ ಕೂತ್ಕೊಟ್ಟು ಅಂತಿದ್ದ, ಅದಕ್ಕೆ ಅವರಿಬ್ಬರು ಜೋಗಲ್ಲೇ ಥರ ಆಡಿಸ್ತಿದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಮುಂದೆ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀನಿ. ಈ ವಿಡಿಯೋ ಸ್ವಲ್ಪ ಡಿಲೇನೇ ಆಯಿತು, ಯಾಕಂದರೆ ನನಗೆ ವೀಡಿಯೋಸು ಮಾಡಿರೋದು ಎಲ್ಲ ಬೇರೆ ಫೋನಲ್ಲಿತ್ತು. ಒಂದು ಸ್ವಲ್ಪ ಆ ಫೋನಿಂದ ಈ ಫೋನ್ ಕಳಿಸ್ಕೊಂಡು ಎಡಿಟಿಂಗ್ ಮಾಡೋದು ಲೇಟ್ ಆಯಿತು, ಅದಕ್ಕೆ ಸಾರಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್.